ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಎಂತ ಬೆಂಡೆಕಾಯಿ ತೋಟದಲ್ಲಿದೆ. ನಾವೀಗ ತೊಂಡೆಕಾಯಿ ಕೊಯ್ಯುವ. ನೋಡಿ, ಇದು ನನ್ನ ಅತ್ತೆ ಮಾಡಿದ ಬಲ್ಲಿ, ತೊಂಡೆಕಾಯಿಯದ್ದು ಬಲ್ಲಿ. ಅಲ್ಲಲ್ಲಿ ಒಂದೊಂದು ತೊಂಡೆಕಾಯಿ ಉಂಟು. ನನಗೀಗ ಕಣ್ಣಿಗೆ ಬಿತ್ತು, ಹಾಗಾಗಿ ನಾನು ಕೊಯ್ಯಲಿಕ್ಕೆ ಬಂದೆ. ನೋಡಿ, ಇಲ್ಲಿ ಒಂದು ಇಲ್ಲಿ ಖಂಡಿತ ಅಲ್ಲಿ ಮೇಲೆ ಉಂಟು. ಮತ್ತು ನಾನು ಟಿಫನಿಗೋಸ್ಕರ ಒಂದು ಪಲ್ಯ ಮಾಡ್ತೇನೆ. ಅದು ನೋಡಿ, ನಮ್ಮ ಅತ್ತೆ ನೆಟ್ಟ ಗಿಡದಲ್ಲಿ ಅತ್ತೆ ಮಾಡಿದ ಬಲ್ಲಿಯಲ್ಲಿ ತೊಂಡೆಕಾಯಿ ಸಿಕ್ಕಿದೆ. 3 ಸಲ ಆಯಿತು ನಾವು ಕೊಯ್ಯೋದು. ತೋರಿಸ್ತೇನೆ ನಿಮಗೆ. ನೋಡಿ, ಇಷ್ಟು ತೊಂಡೆಕಾಯಿ ಸಿಕ್ಕಿದೆ. ಇದನ್ನೀಗ ಬೇಗ ಬೇಗ ಪಲ್ಯ ಮಾಡಿ ಟಿಫನಿಗೆ ತಗೊಂಡು ಹೋಗಬೇಕು. ಎಷ್ಟು ಒಳ್ಳೆದುಂಟು ನೋಡಿ. ಟಿಫನಿಗೆ ಪದಾರ್ಥ ಇರಲಿಲ್ಲ, ಹಾಗೆ ಬಲ್ಲಿಯಲ್ಲಿ ತೊಂಡೆಕಾಯಿ ಅಂತ ನೋಡಲಿಕ್ಕೆ ಹೋಗುವಾಗ ಸಿಕ್ಕಿತು. ನೋಡಿ, ಇಷ್ಟೊಂದು ತೊಂಡೆಕಾಯಿ ಸಿಕ್ಕಿದೆ ನೋಡಿ. ಇದರಲ್ಲಿ ಒಂದು 2 ಮಾತ್ರ ಬೆಳೆದಿದೆ ಅಷ್ಟೇ. ಈಗ ಒಂದು ಈರುಳ್ಳಿ ಮತ್ತು 4 ಮೆಣಸು, 1 ಟೊಮೆಟೊ ಅಷ್ಟು ತಗೊಂಡಿದ್ದೇನೆ. ರಪ್ಪಕ್ಕ ಪಲ್ಯ ಮಾಡುವ. ತೊಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಎಷ್ಟು ಸುಲಭ ಅಲ್ವಾ ನೋಡಿ. ಅದರ ತುರಿ ಉಂಟಲ್ಲ, ತೆಂಗಿನಕಾಯಿ, ಕೊಕೊನಟ್ ಅದು ಹಾಕಿದರೆ ಆಯಿತು. ನೋಡಿ, ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ಸ್ವಲ್ಪ ನೀರುಂಟು ಅಷ್ಟೇ. ಅದು ಈಗ ನೋಡಿ, ತೊಂಡೆಕಾಯಿ ಪಲ್ಯ ಆಗ್ತಾ ಉಂಟು. ಇನ್ನು ಇದು ನೀರೆಲ್ಲ ನೋಡಿ, ಪಲ್ಯ ರೆಡಿ ಆಯಿತು. ಇನ್ನು ಅದಕ್ಕೆ ತೆಂಗಿನಕಾಯಿ ಹಾಕಿದರೆ ಆಯಿತು. ಮತ್ತು ಸ್ವಲ್ಪ ಉದಾಸೀನ ಬಿಟ್ಟರೆ ಒಗ್ಗರಣೆ ಹಾಕಿದರೆ ಒಳ್ಳೆಯದು, ಇಲ್ಲಾಂದರೆ ಬೇಡ. ಹಾಕಬೇಕಂತಲೇ ಏನಿಲ್ಲ. ಸ್ವಲ್ಪ ನೀರುಂಟು ನೋಡಿ. ಅತ್ತೆ ಇಲ್ಲ, ಅತ್ತೆ ಹೋಗಿ 47 ದಿವಸ ಆಯಿತು ಇವತ್ತಿಗೆ. ಅವರು ನೆಟ್ಟ ಬಲ್ಲಿಯಲ್ಲಿ ನೋಡಿ ತೊಂಡೆಕಾಯಿ, ಅದನ್ನೀಗ ಪಲ್ಯ ಮಾಡಿ ತಿನ್ನೋದು. ಅದು ತೊಂಡೆಕಾಯಿ ಕೊಯ್ಯುವಾಗೆಲ್ಲ ಅವರ ಹೆಸರು ನಾವು ದಿವಸ ಅವರ ಹೆಸರು ಹೇಳಿಕೊಂಡೇ ಇರೋದು ಡೈಲಿ, ನಾನು ಮತ್ತು ಮಗಳು. ನೋಡಿ, ಈಗ ತೊಂಡೆಕಾಯಿ ಇದೆಲ್ಲ ಕೊಯ್ಯುವಾಗ ಅವರು ನೆಟ್ಟದಲ್ಲ, ಅದೊಂದು ಅವರು ಮಾಡಿದ್ದು ಅಂತ ಒಂದು ಖುಷಿ ಆಗ್ತುಂಟು. ಅವರು ನೆಟ್ಟ ಬಲ್ಲಿಯಲ್ಲಿ ಆಗಿತ್ತು ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಬಲ್ಲಿ ಉಂಟು ಅಂತಲೇ. ನಾವಂದರೆ ಆಚೆ ಹಿಂದ್ಗಡೆ ಆಚೆ ಹೋಗೋದೇ ಕಡಿಮೆ ಇತ್ತು. ಅವರ ಇದು ತಿಥಿ ಉಂಟಲ್ಲ, ಅದರ ಮೊದಲನೇ ದಿವಸ ಶುದ್ಧ ದಿವಸ ಅತ್ತಿಗೆಯವರು ನೋಡಿದ್ದು. ಅಕ್ಕ ಬಾವಾಜಿ ಅನ್ನೋದೇ ಅಕ್ಕ ಇದ್ದಾರಲ್ಲ, ಅವರು ನೋಡಿದ್ದು.
ಅವರು ನೋಡಿ ಆ ದಿವಸವೇ ಪಲ್ಯ ಮಾಡಿದ್ದು. ಆ ದಿವಸ ಸ್ವಲ್ಪ ಇದರಿಂದ ಸ್ವಲ್ಪ ಜಾಸ್ತಿ ಸಿಕ್ಕಿದೆ, ಅದನ್ನು ಆ ದಿವಸ ಪಲ್ಯ ಮಾಡಿದ್ದು. ಅದರ ನಂತರ ನಾನು ಇದು 2ನೇ ಸಲ ಕೊಯ್ಯೋದು, ಟೋಟಲ್ ಮೂರನೇ ಸಲ ತೊಂಡೆಕಾಯಿ ಕೊಯ್ಯೋದು. ಹಾಗೆ ನಾನು ಈಗ ಪಲ್ಯ ಆಗಲಿಕ್ಕೆ ಕಾಯೋದು, ಟಿಫಿನಿಗೆ ಕೊಂಡೋಗಲಿಕ್ಕೆ. ಹಾಗೆ ಆಯಿತು, ಇನ್ನು ಸ್ವಲ್ಪ ರೆಡಿ ಆಯಿತು ನೋಡಿ. ಇನ್ನು ಇದಕ್ಕೆ ತೆಂಗಿನಕಾಯಿ ಇಟ್ಟು ತುರಿದಿಟ್ಟದ್ದು ಹಾಕಿದರೆ ಸಾಕಿಷ್ಟು. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ. ಎಂತ ಗೊತ್ತುಂಟ, ಊರಿನ ತೊಂಡೆಕಾಯಿ ಅಂದರೆ ಹಾಗೆ ಅಲ್ವಾ, ಟೇಸ್ಟ್ ಇರ್ತದೆ, ತುಂಬ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.